ಹಾಯ್ ಫ್ರೆಂಡ್ಸ್, ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸ್ ಯಾವುದಪ್ಪ ಅಂತಂದಾಗ ಹಿಂದಿನ ವರ್ಷಗಳಲ್ಲಿ ಕೇಳಿದಂಥ KS ಕ್ವಶನ್ಗಳನ್ನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಮೊದಲನೇ ಕ್ವಶನ್ ಮಾಪಿಳ್ಯ ದಂಗೆ ಅಂತ ಬರ್ತದೆ ಸ್ನೇಹಿತರೆ. ಈ ಮಾಪಿಳ್ಯ ದಂಗೆ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಕ್ವಶನ್ ಕೇಳೋಣ. ನೋಡ್ರಿ, ಆಪ್ಷನ್ ಎ ಬುಡಕಟ್ಟು ಜನರ ಅತೃಪ್ತಿ, ರಾಷ್ಟ್ರೀಯವಾದಿಗಳ ಅತೃಪ್ತಿ, ಸೈನಿಕರ ಅತೃಪ್ತಿ, ರೈತರ ಅತೃಪ್ತಿ ಅಂತ ಕೊಟ್ಟಾನ. ಮಾಪಿಳ್ಯ ದಂಗೆ ಯಾವ ರಾಜ್ಯದಲ್ಲಿ ನಡೆದದ್ದು ಕೇಳಿದಾಗ ಕೇರಳ ರಾಜ್ಯದಲ್ಲಿ. ನೋಡಿ ಸ್ನೇಹಿತರೆ, ಯಾವ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಕೇಳ ಸ್ನೇಹಿತರೆ ಕ್ವಶನ್ ಇದು. PSIಗೆ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ದಂಗೆ ಮಾಪಿಳ್ಯ ದಂಗೆ. ಯಾರು ಈ ದಂಗೆಯನ್ನ ಕೈಗೊಳ್ತಾರ ಅಂತಂದಾಗ ಬುಡಕಟ್ಟು ಜನರ ಅತೃಪ್ತಿಯಿಂದ ಇದೇನಾಗತ್ತಪ್ಪ ಅಂತಂದಾಗ ಮಾಪಿಳ್ಯ ದಂಗೆ ಅಂತ ಆಗುತ್ತಾ ಕೇರಳ ರಾಜ್ಯದಲ್ಲಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ನೋಡಿ. ರೈತವಾರಿ ಪದ್ಧತಿಯು ಬ್ರಿಟಿಷ್ ಭಾರತದ ದಕ್ಷಿಣ ಭಾಗದಲ್ಲಿ ಪರಿಚಯಿಸಿದ ಭೂಮಿ ಕರ ನಿರ್ಧರಣೆ ಪದ್ಧತಿಯಾಗಿತ್ತು. ಇದಕ್ಕೆ ಕಾರಣ ನೋಡಿ, ರೈತವಾರಿ ಪದ್ಧತಿ ಅನ್ನೋದೊಂದು ಭೂಮಿಯ ಮೇಲಿನ ಒಂದು ಕರ, ಅಂದ್ರೆ ಭೂಮಿಯ ಮೇಲಿನ ಒಂದು ತೆರಿಗೆ ಆಗಿತ್ತು. ಯಾವುದು ರೈತವಾರಿ ಪದ್ಧತಿ ಅನ್ನೋದು. ಇದು ಏನಪ್ಪ, ಈ ಪದ್ಧತಿಯನ್ನ ನಿರ್ಧರಣೆ ಮಾಡಲು ಕಾರಣ ಏನಾಗಿತ್ತು ಅಂತ ಕೇಳ ಸ್ನೇಹಿತರೆ. ಆಪ್ಷನ್ ಎ ಬ್ರಿಟಿಷ್ ಭಾರತದಲ್ಲಿ ಭೂಮಿಯ ಕಂದಾಯ ಸಂಗ್ರಹಣೆಯನ್ನು ಹೆಚ್ಚಿಸುವುದು. ನೆಕ್ಸ್ಟ್, ಭಾರತದ ಆರ್ಥಿಕತೆಯನ್ನು ಸುಧಾರಿಸುವುದು. ಸಿ, ಭೂ ಮಾಲೀಕರ ಮೇಲೆ ಹಿಡಿತ ಸಾಧಿಸುವುದು. ಕ್ಷಾಮಗಳ ಪುನರುತ್ತಿಯನ್ನು ತಡೆಯುವುದು. ಇಲ್ಲಿ ಆನ್ಸರ್ ಯಾವ್ದಾದ್ರು ನೋಡಿ ಸ್ನೇಹಿತರೆ, ಬ್ರಿಟಿಷ್ ಭಾರತದಲ್ಲಿ ಭೂಮಿಯ ಕಂದಾಯ ಸಂಗ್ರಹಣೆಯನ್ನು ಹೆಚ್ಚಿಸುವುದಾಗಿತ್ತು. ಹೌದಾ? ಇದು ರೈತವಾರಿ ಪದ್ಧತಿಯನ್ನ 1820ರಲ್ಲಿ ಥಾಮಸ್ ಮನ್ರೋ ಅವರು ಜಾರಿಗೆ ತರ್ತಾರೆ. ಎಲ್ಲಿಪ್ಪ ಅಂತಂದಾಗ ಮದ್ರಾಸ್ ಪ್ರಾಂತ್ಯದಲ್ಲಿ, ದಕ್ಷಿಣ ಭಾರತದ ಮದ್ರಾಸ್ ಪ್ರಾಂತ್ಯದ ಈಗಿನ ಚೆನ್ನೈಯಲ್ಲಿ ಏನಪ್ಪ ಅಂತಂದಾಗ ಈ ರೈತವಾರಿ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಗೊತ್ತಿರಲಿ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯವಾದಿಗಳ ಚಳವಳಿಯ ಇತಿಹಾಸದಲ್ಲಿ ಲಾಹೋರಿನ ಕಾಂಗ್ರೆಸ್ ಅಧಿವೇಶನವು ಒಂದು ಹೆಗ್ಗುರುತು. ಯಾಕೆಂದರೆ ಈ ರೀತಿಯಾದ KS ನಲ್ಲಿ ಕ್ವಶನ್ಗಳನ್ನ ಕೇಳ್ತಾ ಹೋಗಿದ್ದ ಸ್ನೇಹಿತರೆ, ಇಂಪಾರ್ಟೆಂಟ್. ಭಾರತದ ರಾಷ್ಟ್ರೀಯವಾದಿಗಳ ಚಳವಳಿಯ ಇತಿಹಾಸದಲ್ಲಿ ಲಾಹೋರಿನ ಕಾಂಗ್ರೆಸ್ ಅಧಿವೇಶನ ಎಷ್ಟರಲ್ಲಿ ನಡೀತದೆ ಅಂದಾಗ 1929ರಲ್ಲಿ ನಡೀತೈತಿ. ಇದು ಯಾವುದು ಲಾಹೋರಿನ ಕಾಂಗ್ರೆಸ್ ಅಧಿವೇಶನ. ಇದರದ ಮಹತ್ವ ಏನಂತೇಳಿ ಕ್ವಶನ್ ಕೇಳ ಸ್ನೇಹಿತರೆ. ಆಪ್ಷನ್ ಎ ಕಾಂಗ್ರೆಸ್ ಅಂತೂ ಇಂತೂ ಕೊನೆಯಲ್ಲಿ ಪೂರ್ಣ ಸ್ವರಾಜ್ ನಂಬಿಕೆಯನ್ನು ಮತ್ತು ತ್ರಿವರ್ಣ ಧ್ವಜವನ್ನು ಅಳವಡಿಸಿಕೊಂಡಿತ್ತು ಅಂತೇಳಿ ಫಸ್ಟ್ನೇ ಆಪ್ಷನ್. ಎರಡನೇ ಆಪ್ಷನ್, ಅದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಅಂತರದ ಸೇತುವೆ ನಿರ್ಮಿಸಿತು. ಸಿ ಆಪ್ಷನ್, ಅದು ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಕ್ಕೆ ಒಂದು ಸಾಮಾನ್ಯ ವೇದಿಕೆ ಒದಗಿಸಿತು. ಡಿ, ಕಾಂಗ್ರೆಸ್ ಚಕ್ರಾಧಿಪತ್ಯ ಸ್ಥಾನಮಾನ ಸ್ಥಿತಿಯನ್ನು ಒಪ್ಪಿಕೊಂಡಿತು. ಹೌದಾ? ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, ಕಾಂಗ್ರೆಸ್ ಅಂತೂ ಇಂತೂ ಕೊನೆಯಲ್ಲಿ ಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡ್ಕೋದತಿ. ಯಾವಾಗಂದಾಗ 1929 ಡಿಸೆಂಬರ್ 31ರಂದು ಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡ್ದತಿ. ಯಾರ ಅಧ್ಯಕ್ಷತೆಯಲ್ಲಿ ಕೇಳಿದಾಗ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಲಾಹೋರ್ನಲ್ಲಿ ಏನಪ್ಪಾ ಅಂತಂದಾಗ ಪೂರ್ಣ ಸ್ವರಾಜ್ಯನ ಘೋಷಣೆ ಮಾಡಲಾಗುತ್ತೆ. ನೆಕ್ಸ್ಟ್, ತ್ರಿವರ್ಣ ಧ್ವಜವನ್ನು ಅಳವಡಿಸಿಕೊಳ್ಳಲಾಯಿತು. ಇದೇ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ 1929ರಲ್ಲಿ ನಡೀತದ. ಗೊತ್ತಿರಲಿ ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್, ಸಂಗಮ ಸಾಹಿತ್ಯದಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು. ಸಂಗಮ ಸಾಹಿತ್ಯದಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಪಲಾಯ್, ಮುಳ್, ಮರುಧನ್, ನೇದಲ್ ಅಂತೇಳಿ. ಸಂಗಮ ಸಾಹಿತ್ಯದಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನ ಏನೆಂದು ಕರೆಯಲಾಗುತ್ತೆ ಕೇಳಿದಾಗ ಸ್ನೇಹಿತರೆ, ಮರುಧಮ್ ಎಂದು ಕರೆಯಲಾಗುತ್ತೆ ನೋಡಿ ಸ್ನೇಹಿತರೆ. ಯಾವುದು? ಮರುಧಮ್ ಎಂದು ಕರೆಯಲಾಗುತ್ತಿತ್ತು. ಅವಾಗ ಸಂಗಮ ಸಾಹಿತ್ಯದ ಫಲವತ್ತಾದ ಕೃಷಿ ಭೂಮಿಯನ್ನ ಈ ರೀತಿಯಾಗಿ ಕರೆಯಲಾಗುತ್ತಿತ್ತು. ಗೊತ್ತಿರಲಿ ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್, 5ನೇದು, ಈ ಕೆಳಗಿನ ಸಿಂಧೂ ಸಂಸ್ಕೃತಿಯ ಯಾವ ನಗರದಲ್ಲಿ ವ್ಯಾಪಕವಾದ ಜಲ ಸಂಗ್ರಹಣೆ ವ್ಯವಸ್ಥೆ ಕಂಡು ಬಂದಿದೆ? ಸಿಂಧೂ ನಾಗರಿಕತೆಯಲ್ಲಿ ಹಲವಾರು ನಗರಗಳು ಬರ್ತವೆ ಸ್ನೇಹಿತರೆ. ಆ ಹಲವಾರು ನಗರಗಳಲ್ಲಿ
ಯಾವ ನಗರದಲ್ಲಿಪ್ಪ ಅಂತಂದಾಗ ಜಲ ಸಂಗ್ರಹಣಾ ವ್ಯವಸ್ಥೆ ನಾವು ಕಾಣ್ತೀವಿ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಮೆಹೆಂಜೋದಾರೋ, ಲೋಥಾಲ್, ಧೋಲ್ವೀರ್, ಕಾಲಿಬಂಗಾನ್ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, ಧೋಲ್ವೀರ್. ಧೋಲಾವೀರ್ ಅಂತ ಬರ್ತೈತಿ ಅಥವಾ ಧೋಲ್ವೀರ್ ಅಂತ ಬರ್ತೈತಿ. ಇದು ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂದಾಗ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತ. ಇತ್ತೀಚೆಗೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡದ್ದು ಯಾವುದು? ಧೋಲ್ವೀರ. ಯಾವ ರಾಜ್ಯದಲ್ಲಿ ಬರ್ತದೆ ಅಂದಾಗ ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತೈತಿ. ಲೋಥಾಲ್ ಸಹ ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತೈತಿ. ಇಂಪಾರ್ಟೆಂಟ್ ಸ್ನೇಹಿತರೆ, ಕ್ವಶನ್ ಕೇಳೋಣ. ಕಾಲಿಬಂಗಾನ್ ಇದು ಸಹ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಕೇಳಿದಾಗ ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವುದು? ಕಾಲಿಬಂಗಾನ್ ಅನ್ನೋದೊಂದು ಪ್ಲೇಸ್ ಅದ. ಇದು ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಿದ್ದು. ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂದಾಗ ರಾಜಸ್ಥಾನದಲ್ಲಿ ಕಂಡುಬರುತ್ತ. ನೆಕ್ಸ್ಟ್ ಲೋಥಾಲ್. ಈ ಲೋಥಾಲ್ ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಕೇಳಿದಾಗ ಲೋಥಾಲ್ ಯಾವ ನದಿಯ ತೀರದಲ್ಲಿ ಕೇಳಿದಾಗ ಬೊಗಾವೋ ನದಿಯ ತೀರದಲ್ಲಿ. ಇಂಪಾರ್ಟೆಂಟ್ ಸ್ನೇಹಿತರೆ, ಬೊಗಾವೋ ನದಿಯ ತೀರದಲ್ಲಿ ಯಾವ್ದು ಕಂಡುಬರ್ತದೆ ಅಂದಾಗ ಲೋಥಾಲ್ ನಗರ ಕಂಡುಬರ್ತದ. ಗೊತ್ತಿರಲಿ, ಸಿಂಧೂ ನಾಗರಿಕತೆಯ ಏಕೈಕ ಹಡಗು ಕಟ್ಟೆ ಯಾವ್ದಂದಾಗ ಲೋಥಾಲ್. ಗೊತ್ತಿರಲಿ. ನೆಕ್ಸ್ಟ್ ಮಹೆಂಜೋದಾರೋವನ್ನ 1922ರಲ್ಲಿ ಯಾರಪ್ಪ ಇದನ್ನ ಸಂಶೋಧನೆ ಮಾಡಿದವರು ಅಂದಾಗ RD ಬ್ಯಾನರ್ಜಿ ಅಂತ ಬರ್ತಾರೆ. ಯಾರು? RD ಬ್ಯಾನರ್ಜಿ. ಈ RD ಬ್ಯಾನರ್ಜಿ ಅವರು 1922ರಲ್ಲಿ ಮಹೆಂಜೋದಾರೋವನ್ನ ಉತ್ಖನನ ಮಾಡ್ತಾರ. ಇದು ಪ್ರಸ್ತುತ ಪಾಕಿಸ್ತಾನದ ಲಾರ್ಕಾನ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪಾಕಿಸ್ತಾನದ ಲಾರ್ಕಾನ್ ಜಿಲ್ಲೆಯಲ್ಲಿ ಯಾವ ಪ್ರಾಂತ್ಯದಲ್ಲಿ ಅಂತ ಕೇಳಿದಾಗ ಸಿಂಧ್ ಪ್ರಾಂತ್ಯದಲ್ಲಿ ಕಂಡುಬರುತ್ತೆ. ಯಾವುದು? ಮಹೆಂಜೋದಾರೋ. ಇದು ಯಾವ ನದಿಯ ತೀರದಲ್ಲಿ ಕಂಡುಬರುತ್ತದೆ ಅಂದಾಗ ಮಹೆಂಜೋದಾರೋ ಸಿಂಧೂ ನದಿಯ ಬಲದಂಡೆಯ ಮೇಲೆ ಕಂಡುಬರುತ್ತೆ. ಯಾವುದು? ಮಹೆಂಜೋದಾರೋ. ಗೊತ್ತಿರಲಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ ಸ್ನೇಹಿತರೆ. 19ನೇ ಶತಮಾನದವರೆಗೆ ಭಾರತದಲ್ಲಿ ಪರಿಚಿತವಾಗಿದ್ದ ಅತಿ ದೊಡ್ಡ ಕಾಲುವೆಗಳ ಸಂಪರ್ಕ ಜಾಲವನ್ನು ನಿರ್ಮಿಸಿದ ಸುಲ್ತಾನ. 19ನೇ ಶತಮಾನದವರೆಗೆ ಭಾರತದಲ್ಲಿ ಪರಿಚಿತವಾಗಿದ್ದ ಅತಿ ದೊಡ್ಡ ಕಾಲುವೆಗಳ ಸಂಪರ್ಕ ಜಾಲವನ್ನ ನಿರ್ಮಿಸಿದ ಸುಲ್ತಾನ ಯಾರು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಗಿಯಾಸುದ್ದೀನ್ ತುಘಲಕ್, ಬಿ ಫಿರೋಜ್ ಶಾ ತುಘಲಕ್, ಸಿ ಮುಹಮ್ಮದ್ ಬಿನ್ ತುಘಲಕ್, ಡಿ ಅಲ್ಲಾವುದ್ದೀನ್ ಖಿಲ್ಜಿ ಅಂತೇಳಿ. ಇಲ್ಲಿ ಕಾಲುವೆಗಳ ರಾಜನೆಂದೇ ಪ್ರಸಿದ್ಧನಾದ ಯಾರಪ್ಪ ಅಂತಂದಾಗ ಫಿರೋಜ್ ಶಾ ತುಘಲಕ್. ಯಾರತ್ತಂದಾಗ ಫಿರೋಜ್ ಶಾ ತುಘಲಕ್ ಏನಪ್ಪಾ ಅಂತಂದಾಗ ಅತಿ ದೊಡ್ಡ ಕಾಲುವೆಗಳನ್ನ 19ನೇ ಶತಮಾನದವರೆಗೆ ಕಾಣ್ತೀವಲ್ಲ, ಆ ಕಾಲುವೆಗಳನ್ನು ನಿರ್ಮಿಸಿದವ ಯಾರತ್ತಂದಾಗ ಫಿರೋಜ್ ಶಾ ತುಘಲಕ್. ತುಘಲಕ್ ಸಂತತಿಯ ಒಬ್ಬ ಪ್ರಸಿದ್ಧ ಅರಸ. ಯಾರು? ಫಿರೋಜ್ ಶಾ ತುಘಲಕ್. ಇವನನ್ನ ಕಾಲುವೆಗಳ ರಾಜ ಅಂತ ಕರೀತಾರ. ಕಾಲುವೆಗಳ ರಾಜ. ಇಂಪಾರ್ಟೆಂಟ್ ಸ್ನೇಹಿತರೆ. ಅರೆ ಉಚ್ಚ ದೊರೆ ಯಾರಂದಾಗ ಮುಹಮ್ಮದ್ ಬಿನ್ ತುಘಲಕ್. ಇತಿಹಾಸಕಾರರು ಯಾವ ತುಘಲಕ್ ಸಂತತಿಯ ಅರಸನನ್ನ ಅರೆ ಉಚ್ಚ ದೊರೆ ಅಂತ ಕರೀತಾರಂದಾಗ ಮುಹಮ್ಮದ್ ಬಿನ್ ತುಘಲಕ್ ನನ್ನ ಕರೆಯಲಾಗುತ್ತಾ. ಇವನ ಆಸ್ಥಾನಕ್ಕೆ ಭೇಟಿ ನೀಡಿದ ಇತಿಹಾಸಕಾರ ಯಾರಂದಾಗ ಇಬ್ನ ಬಟೂಟ್ ಅಂತೇಳಿ. ಇಬ್ನ ಬಟೂಟ್ ಮುಹಮ್ಮದ್ ಬಿನ್ ತುಘಲಕನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಸ್ನೇಹಿತರೆ. ಈ ಇಬ್ನ ಬಟೂಟ್ ಯಾವ ದೇಶದವ ಅಂತಂದಾಗ ಮೊರಾಕೋ ದೇಶದವ. ಇಂಪಾರ್ಟೆಂಟ್, ಇದು ಸಹ ಕ್ವಶನ್ ಕೇಳ ಸ್ನೇಹಿತರೆ. ಮೊರಾಕೋ ದೇಶದವ. ಯಾರು? ಇಬ್ನ ಬಟೂಟ್. ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಮುಹಮ್ಮದ್ ಬಿನ್ ತುಘಲಕನ ಆಸ್ಥಾನಕ್ಕೆ. ನೆಕ್ಸ್ಟ್ 7ನೇ ನೋಡಿ ಸ್ನೇಹಿತರೆ. ಅಮೀರ್ ಖುಸ್ರು ದೆಹಲಿ ಸುಲ್ತಾನರ ಕಾಲದ ಶ್ರೇಷ್ಠ ಪರ್ಷಿಯನ್ ಕವಿ ಎಂದು ಗೌರವಿಸಲ್ಪಟ್ಟಿದ್ದಾರೆ. ನೋಡ್ರಿ, ಶ್ರೇಷ್ಠ ಯಾವ ಕವಿ? ಪರ್ಷಿಯನ್ ಕವಿ ಎಂದು ಗೌರವಿಸಲ್ಪಟ್ಟಿದ್ದಾರೆ. ಯಾರು? ಅಮೀರ್ ಖುಸ್ರು ಅವರು. ಈ ಕೆಳಗಿನ ಯಾವ ಕೃತಿಯನ್ನು ಅವರು ಬರೆದಿಲ್ಲ? ಈ ರೀತಿಯಾದ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾನೆ. ಯಾವುದು? KS PSIಗಳಲ್ಲಿ ಕೇಳ್ತಾ ಹೋಗ್ತಾನ ನೋಡ್ರಿ. ಆಪ್ಷನ್ ಎ ತಾರಿಕ್ ಇ ಫಿರೋಜ್ ಶಾ. ತಾರಿಕ್ ಇ ಫಿರೋಜ್ ಶಾ ಅಂತೇಳಿ ಕೃತಿ ಐತಿ ಸ್ನೇಹಿತರೆ. ನೆಕ್ಸ್ಟ್ ಬಿ ಅಶಿಕಾ, ಸಿ ಕಿರಾನ್ ಉಸ್ ಸದೇನ್ ಅಂತೇಳಿ ಇವು 3 ಕೃತಿಗಳನ್ನ ಬರಿತಾನೆ. ಯಾರು ಸ್ನೇಹಿತರೆ? ಅಮೀರ್ ಖುಸ್ರು. ಅಮೀರ್ ಖುಸ್ರು ಅವರು ಬರೆದ 3 ಕೃತಿಗಳು ಯಾವಪ್ಪ ಅಂದಾಗ ತಾರಿಕ್ ಇ ಫಿರೋಜ್ ಶಾಹಿ, ಅಶಿಕಾ, ಕಿರಾನ್ ಉಸ್ ಸದೇನ್ ಅಂತೇಳಿ
ಈ ಮೂರು ಕೃತಿಗಳನ್ನ ಪರ್ಷಿಯನ್ ಭಾಷೆಯಲ್ಲಿ ಬರೀತಾನೆ. ಯಾರು? ಅಮೀರ್ ಖುಸ್ರು. ಈ ರೀತಿಯಾದ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ, ಇಂಪಾರ್ಟೆಂಟ್. ಯಾವುದು ಬರದಿಲ್ಲ ಅಂತ ಕೇಳಿದಾಗ, ಯಾವ ಕೃತಿಯನ್ನ ಬರದಿಲ್ಲ ಅಂದ್ರೆ ಕೇಳಿದಾಗ ಸ್ನೇಹಿತರೆ, ಮಿಪ್ರಾ ಉಲ್ ಫುತುಹ ಅಂತೇಳಿ ಈ ಕೃತಿಯನ್ನ ಯಾರು ಬರೆದಿಲ್ಲ? ಅಮೀರ್ ಖುಸ್ರು ಅವರು ಬರೆದಿಲ್ಲ. ಈ ರೀತಿಯಾದ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್ 8ನೇದು, ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ನೋಡ್ರಿ. ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಹೀಗೆ ಕರೆಯಲಾಗುತ್ತಿತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಾಂತ್ಯಗಳನ್ನ ಯಾವ ರೀತಿಯಾಗಿ ಕರೆಯಲಾಗುತ್ತಿತ್ತದೆ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಸಂಸ್ಥಾನಗಳು, ದೇಶಗಳು, ರಾಜ್ಯಗಳು, ಪ್ರಾಂತಗಳು ಅಂತ. ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಾಂತ್ಯಗಳನ್ನ ರಾಜ್ಯಗಳು ಎಂದು ಕರೆಯಲಾಗುತ್ತಿತ್ತು ನೋಡಿ ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಾಂತ್ಯಗಳನ್ನ ರಾಜ್ಯಗಳೆಂದು ಕರೆಯಲಾಗುತ್ತಿತ್ತು. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಅದು ಹಂಪಿ. ಹಂಪಿ ಯಾವ ನದಿಯ ತೀರದಲ್ಲಿ ಕಂಡುಬರುತ್ತದೆ ಅಂದಾಗ ತುಂಗಭದ್ರಾ ನದಿಯ ದಕ್ಷಿಣ ದಡದಲ್ಲಿ ಕಂಡುಬರುತ್ತದೆ. ತುಂಗಭದ್ರಾ ನದಿಯ ದಕ್ಷಿಣ ದಡದಲ್ಲಿ ಕಂಡುಬರುತ್ತೆ. ಯಾವುದು? ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಕಂಡುಬರುತ್ತೆ ಸ್ನೇಹಿತರೆ. ಯಾವುದು? ಹಂಪಿ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಯಾವ ನದಿಯ ತೀರದಲ್ಲಿ? ತುಂಗಭದ್ರಾ ನದಿಯ ತೀರದಲ್ಲಿ ಕಂಡುಬರುತ್ತದೆ. ಹಂಪಿ ಪ್ರಸ್ತುತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಕ್ವಶನ್ ಕೇಳಿದಾಗ ವಿಜಯನಗರ ಜಿಲ್ಲೆಯಲ್ಲಿ. ಅದ ಕರ್ನಾಟಕದ 31ನೇ ಜಿಲ್ಲೆಯಾದ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವುದು? ಹಂಪಿ. ಹಂಪಿಯ ಹಿಂದಿನ ಹೆಸರು ಯಾವ್ದು ಕೇಳಿದಾಗ ಕಿಷ್ಕಿಂಧಿ. ಹಂಪಿಯ ಹಿಂದಿನ ಹೆಸರು ಯಾವ್ದಂದಾಗ ಕಿಷ್ಕಿಂಧಿ ಅಂತೇಳಿ ಕರೆಯಲಾಗ್ತದೆ ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ 9ನೇ ಕ್ವಶನ್, ಗಗನ್ ಮಹಲ್ ಕಟ್ಟಡವು ಯಾವ ಮನೆತನದ ವಾಸ್ತುಶಿಲ್ಪಿ ಸಾಧನೆ? ನೋಡಿ, ಗಗನ್ ಮಹಲ್ ಕಟ್ಟಡವನ್ನ ಯಾವ ಮನೆತನ ನಿರ್ಮಾಣ ಮಾಡಿದೆ ಅಂತೇಳಿ ಕ್ವಶನ್ ಕೇಳೋಣ, ಅಥವಾ ಕಟ್ಟಡವನ್ನ ಕಟ್ಟಿದೆ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಆದಿಲ್ ಶಾಹಿಗಳು, ನಿಜಾಮ್ ಶಾಹಿಗಳು, ಕುತುಬ್ ಶಾಹಿಗಳು, ಬರೀದ್ ಶಾಹಿಗಳು ಅಂತೇಳಿ ಕೊಟ್ಟಣ. ಹೌದಾ? ಇಲ್ಲಿ ಗಗನ್ ಮಹಲ್ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂದಾಗ ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಯಾವ ಮನೆತನ ಈ ಗಗನ್ ಮಹಲ್ ಅನ್ನ ಕಟ್ಟಿದ ಕೇಳಿದಾಗ ಆದಿಲ್ ಶಾಹಿ ಮನೆತನ, ವಿಜಯಪುರದ ಆದಿಲ್ ಶಾಹಿಗಳು ಈ ಗಗನ್ ಮಹಲವನ್ನ ಕಟ್ಟ್ಯಾರ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್ 1930ರ ಏಪ್ರಿಲ್ನಲ್ಲಿ ಬೆಳಗಾವಿನಲ್ಲಿ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನನ್ನು ಮುರಿದವರು ಯಾರು ಅಂತ ಹೇಳಿ ನೋಡಿ. 1930ರಲ್ಲಿ ಏನಪ್ಪಾ ಅಂತಂದಾಗ ದಂಡಿ ಸತ್ಯಾಗ್ರಹ ನಡೀತೈತಿ ಮಾರ್ಚ್ ಅಲ್ಲಿ. ಅದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನನ್ನ ಮುರಿದವರು ಯಾರಂತೇಳಿ ಕ್ವಶನ್ ಕೇಳೋಣ. KS ಕೇಳಿದ್ದು ಆಪ್ಷನ್ ಎ ಕರ್ನಾಡ್ ಸದಾಶಿವರಾವ್, RR ದಿವಾಕರ್, ಹನುಮಂತರಾವ್ ಕೌಜಲಗಿ, ಡಿ ಗಂಗಾಧರ್ ರಾವ್ ದೇಶಪಾಂಡೆ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, ಗಂಗಾಧರ್ ರಾವ್ ದೇಶಪಾಂಡೆ. 1930ರ ಏಪ್ರಿಲ್ನಲ್ಲಿ ಏನಪ್ಪಾ ಅಂತಂದಾಗ ಬೆಳಗಾವಿನಲ್ಲಿ ಏನಪ್ಪಾ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನನ್ನ ಮುರಿದವರು ಕರ್ನಾಟಕದ ಕೇಸರಿ ಎಂದೇ ಹೆಸರಾದ ಗಂಗಾಧರ್ ರಾವ್ ದೇಶಪಾಂಡೆ. ಗೊತ್ತಿರಲಿ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಸಹ ಏನಪ್ಪಾ ಅಂತಂದ್ರೆ ರಿಪೀಟ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. 1928ರ ಬೆಂಗಳೂರಿನ ಗಲಭೆಗಳಲ್ಲಿ ಕಂಡು ಬಂದಿರುವಂತಹ ಗಣಪತಿ ಗಲಭೆ ಮತ್ತು ಹಿಂದೂ ಮುಸ್ಲಿಂ ಸರಣಿ ಸಂಘರ್ಷಗಳು ಬೆಂಗಳೂರು ನಗರದಲ್ಲಿ ಶಾಲೆಯ ಆವರಣದಲ್ಲಿ ಒಂದು ಗಣೇಶ ಪ್ರತಿಮೆಯ ಮೇಲೆ ಕಮಾನನ್ನು ನಿರ್ಮಿಸುವ ಸಂದರ್ಭದಲ್ಲಿ ಉಂಟಾಗಿದ್ದು, ಮೈಸೂರಿನ ಮಹಾರಾಜರು ಈ ಘಟನೆಯ ಬಗ್ಗೆ ವಿಚಾರಣೆ ನಡೆಸಲು ಸಮಿತಿಯೊಂದನ್ನು ರಚಿಸಿದರು. ಈ ಸಮಿತಿಯ ಮುಖ್ಯಸ್ಥರು ಯಾರಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇದು KS ದಲ್ಲಿ ಕೇಳಿದ್ದು. ಆಪ್ಷನ್ ಎ ಸರ್ ಮಿರ್ಜಾ ಇಸ್ಮಾಯಿಲ್ ಅಂತ ಕೊಟ್ಟ ಸ್ನೇಹಿತರೆ, ಬಿ ಸರ್ ಎಂ ವಿಶ್ವೇಶ್ವರಯ್ಯ, KT ಭಾಷಂ, ಡಿ ಅಲ್ಟಿಎನ್ ಬ್ಯಾನರ್ಜಿ ಅಂತೇಳಿ. ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್. ಇವರು ಏನ್ ಮಾಡ್ತಾರೆ ಅಂದಾಗ ಈ ಬೆಂಗಳೂರಿನಲ್ಲಿ ನಡೆದಂತ ಗಣೇಶ್ ಪ್ರತಿಮೆಯ ಮೇಲೆ ಕಮಾನನ್ನ ನಿರ್ಮಿಸುವುದು, ಕೋಮುವಾದದ ಬಗ್ಗೆ ವಿಚಾರಣೆ ಮಾಡಲು ಇವರ ನೇತೃತ್ವದಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ನೇತೃತ್ವದಲ್ಲಿ ಯಾರು ಮೈಸೂರಿನ ಒಡೆಯರು ಏನ್ ಮಾಡ್ತಾರೆ ಅಂದಾಗ ಒಂದು ಸಮಿತಿಯನ್ನ ಕಳಿಸಿಕೊಡ್ತಾರ, ನಾಲ್ವಡಿ ಕೃಷ್ಣರಾಜ ಒಡೆಯರು. ನೆಕ್ಸ್ಟ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಅನೌಪಚಾರಿಕವಾಗಿ ಈ ಕೆಳಗಿನವುಗಳಲ್ಲಿ ಯಾವುದು ಎಂದು ಕರೆಯಲಾಗುತ್ತದೆ? ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಇನ್ನೊಂದು ಹೆಸರು ಏನಪ್ಪಾ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ.
ಆಪ್ಷನ್ ಎ ಡೇನಿಯಲ್ಸ್ ಕಂಪನಿ, ಜಾನ್ ಕಂಪನಿ, ಇಂಟರ್ಲೋಪರ್ಸ್ ಕಂಪನಿ, ಜಾಬ್ ಚಾರ್ಲೋಕ್ ಕಂಪನಿ ಅಂತೇಳಿ. ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಇನ್ನೊಂದು ಹೆಸರು ಜಾನ್ ಕಂಪನಿ ಎಂದು ಕರೆಯಲಾಗುತ್ತಾ. ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಕೇಳಿದಾಗ ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಸ್ಥಾಪನೆ ಆಗುತ್ತಾ. ಹೌದಾ, ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್, ಈ ಕೆಳಗಿನ ಯಾವ ದೊರೆಯು ತಲಕಾಡು ಗೊಂಡ ಎಂಬ ಬಿರುದನ್ನು ಹೊಂದಿದ್ದನು? ನೋಡ್ರಿ, ಕೇಸು ಸಹ ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ತಲಕಾಡು ಕೊಂಡ ಎಂಬ ಬಿರುದನ್ನು ಹೊಂದಿದ ಕರ್ನಾಟಕದ ದೊರೆ ಯಾರಂತೇಳಿ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಆಪ್ಷನ್ 3ನೇ ವೀರಬಲ್ಲಾಳ, ಆಪ್ಷನ್ ಬಿ 3ನೇ ಕುಲತುಂಗ ಚೋಳ, ಆಪ್ಷನ್ ಸಿ ವಿಷ್ಣುವರ್ಧನ, 2ನೇ ನರಸಿಂಹ ಅಂತೇಳಿ ಕೊಟ್ಟ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡ್ರಿ, ಹೊಯ್ಸಳರ ಪ್ರಸಿದ್ಧ ಅರಸ ವಿಷ್ಣುವರ್ಧನ. ಹೊಯ್ಸಳರ ಒಬ್ಬ ಪ್ರಸಿದ್ಧ ಅರಸ ಯಾರಂದಾಗ ವಿಷ್ಣುವರ್ಧನ ಬಿರುದು ಏನಾಗಿತ್ತು? ತಲಕಾಡು ಗೊಂಡ ಎಂಬ ಬಿರುದಿತ್ತು ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್, ಯಾವುದು? ವಿಷ್ಣುವರ್ಧನ ಒಂದು ಬಿರುದಿದು. ವಿಷ್ಣುವರ್ಧನ ಹೊಯ್ಸಳ ಸಾಮ್ರಾಜ್ಯದ ಒಬ್ಬ ಪ್ರಸಿದ್ಧ ಅರಸ. ಹೊಯ್ಸಳರ ರಾಜಧಾನಿ ಯಾವುದಾಗಿತ್ತು ಕೇಳಿದಾಗ ದ್ವಾರ ಸಮುದ್ರ. ಹೊಯ್ಸಳರ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂದಾಗ ಸೊಸೆ ಊರು ಅಥವಾ ಅಂಗಡಿ. ಹೊಯ್ಸಳರ ಮೊದಲ ರಾಜಧಾನಿ ಸೊಸೆ ಊರು ಅಥವಾ ಅಂಗಡಿ. ದ್ವಾರ ಸಮುದ್ರ ಇದು 3ನೇ ರಾಜಧಾನಿ. 2ನೇ ರಾಜಧಾನಿ ಯಾವ್ದಂದಾಗ ಬೇಲೂರು. ನೋಡ್ರಿ, ಹೊಯ್ಸಳರ ಮೊದಲನೇ ರಾಜಧಾನಿ ಸೊಸೆ ಊರು ಅಥವಾ ಅಂಗಡಿ, 2ನೇ ರಾಜಧಾನಿ ಬೇಲೂರು, 3ನೇ ರಾಜಧಾನಿ ಹಳೇಬೀಡು ಅಥವಾ ದ್ವಾರ ಸಮುದ್ರ. ಇತ್ತೀಚೆಗೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಹೊಯ್ಸಳರ ದೇವಸ್ಥಾನಗಳು ಸೇರ್ಪಡೆಗೊಂಡಿವೆ. ಯಾವ್ಯಾವಪ್ಪ ಅಂದಾಗ ತಲಕಾಡಿನ ಕೀರ್ತಿನಾರಾಯಣ ದೇವಾಲಯ, ನೆಕ್ಸ್ಟ್ ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಈ 3 ದೇವಾಲಯಗಳು ಇತ್ತೀಚೆಗೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡಿವೆ. ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ 14ನೇ ಕ್ವಶನ್, ಅವನು ರಾಣಿ ಚೆನ್ನಮ್ಮನ ಸೇನಾ ದಂಡನಾಯಕನಾಗಿದ್ದನು. ಗೆರಿಲ್ಲಾ ಯುದ್ಧ ತಂತ್ರ. ನೋಡ್ರಿ, ಗೆರಿಲ್ಲಾ ಯುದ್ಧ ತಂತ್ರದಿಂದ ಬ್ರಿಟಿಷರೊಡನೆ ಹೋರಾಟ ನಡೆಸಿದ್ದ ಆ ಕರ್ನಾಟಕದ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ ಯಾರು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಮುದವೀಡು ಕೃಷ್ಣರಾವ್, ಆಲೂರು ವೆಂಕಟರಾವ್, ಸಿ ಹೋಗಿ ಬೀರಣ್ಣ ನಾಯಕ, ಸಂಗೊಳ್ಳಿ ರಾಯಣ್ಣ. ನೋಡ್ರಿ, ಏನು ರಾಣಿ ಚೆನ್ನಮ್ಮನವರನ್ನ 1924ರಲ್ಲಿ ಏನ್ ಮಾಡ್ತಾರ ಅಂದಾಗ ಬಂಧಿಸಿದ ನಂತರ 1824ರಲ್ಲಿ ಬಂಧಿಸ್ತಾರೆ. ಯಾರಿಗೆ? ಕಿತ್ತೂರಾಣಿ ಚೆನ್ನಮ್ಮ ಅವರಿಗೆ. 1829ರಲ್ಲಿ ಏನ್ ಮಾಡ್ತಾರೆ ಅಂದಾಗ ಸಂಗೊಳ್ಳಿ ರಾಯಣ್ಣ ಅವರಿಗೆ ಗಲ್ಲಿಗೆ ಏರಿಸಲಾಗತ್ತ. ಆ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಗೆರಿಲ್ಲಾ ಯುದ್ಧ ತಂತ್ರವನ್ನ ಬಳಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ವೀರ ಮರಣವನ್ನ ಹೊಂತಾರೆ ಸ್ನೇಹಿತರೆ. ಯಾರು? ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣವರ ಸಮಾಧಿಯಲ್ಲಿ ತಂದಾಗ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನಂದಗಡದಲ್ಲಿ ನಾವು ಕಾಣಬಹುದು. ನಂದಗಡದಲ್ಲಿ ಯಾರ್ದು? ಸಂಗೊಳ್ಳಿ ರಾಯಣ್ಣವರ ಸಮಾಧಿ. ಅದೇ ಕಿತ್ತೂರು ರಾಣಿ ಚೆನ್ನಮ್ಮವರ ಸಮಾಧಿಯಲ್ಲಿ ಕಾಣ್ತೀವಿ ಕೇಳಿದಾಗ ಬೈಲಹೊಂಗಲ ತಾಲೂಕಿನಲ್ಲಿ ನಾವು ಕಾಣಬಹುದು. ಯಾವುದು? ಸಂಗೊಳ್ಳಿ ರಾಯಣ್ಣವರ ಸಮಾಧಿ ನಂದಗಡದಲ್ಲಿ ಕಾಣಬರ್ತೈತಿ. ಅದೇ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸಮಾಧಿ ಬೈಲಹೊಂಗಲ್ನಲ್ಲಿ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ನಲ್ಲಿ ನಾವು ಕಾಣಬಹುದು ಸ್ನೇಹಿತರೆ. ನೆಕ್ಸ್ಟ್, ಕೆಳಗಿನ ಯಾವ ಮೊಘಲ್ ದೊರೆಯ ಅವಧಿಯಲ್ಲಿ ನಾದಿರ್ ಶಾನು ದೆಹಲಿಯ ಮೇಲೆ ದಾಳಿ ಮಾಡಿ ಲೂಟಿ ಮಾಡಿದನು ಮತ್ತು ಅಲ್ಲಿನ ನವಿಲು ಸಿಂಹಾಸನ ಅಥವಾ ಮಯೂರ ಸಿಂಹಾಸನವನ್ನು ತನ್ನೊಂದಿಗೆ ಒಯ್ದನು? ಆಪ್ಷನ್ ಎ ಅಹಮದ್ ಶಾ, ಜಹಾಂದಾರ್ ಶಾ, ಮೊಹಮ್ಮದ್ ಶಾ. ಯಾವುದೂ ಅಲ್ಲ. ನೋಡ್ರಿ, ನಾದಿರ್ ಶಾ ಭಾರತದ ಮೇಲೆ ದಾಳಿ ಮಾಡಿ ಮೊಘಲರ ಒಂದು ಪ್ರಸಿದ್ಧ ಸಿಂಹಾಸನವಾದ ನವಿಲು ಸಿಂಹಾಸನವನ್ನ ಯಾರ ಕಾಲದಲ್ಲಿ ಲೂಟಿ ಮಾಡಿಕೊಂಡು ಹೋದ ಕೇಳಿದಾಗ ಮೊಹಮ್ಮದ್ ಶಾನ ಕಾಲದಲ್ಲಿ ಈ ಮಯೂರ ಸಿಂಹಾಸನವನ್ನ ಲೂಟಿ ಮಾಡಿಕೊಂಡು ಹೋಗ್ತಾನ. ಈ ಮಯೂರ ಸಿಂಹಾಸನವನ್ನು ನಿರ್ಮಿಸಿದವರು ಯಾರು ಅಂದಾಗ ಶಹಜಾನ್. ನೋಡಿ ಸ್ನೇಹಿತರೆ, ಶಹಜಾನ್ ಈ ಮಯೂರ ಸಿಂಹಾಸನವನ್ನ ನಿರ್ಮಿಸಿದ. ಆಗಿನ ಕಾಲದಲ್ಲಿ 1 ಕೋಟಿ ಖರ್ಚಾಗಿತ್ತಂತ
ಈ ನವಿಲು ಸಿಂಹಾಸನವನ್ನ ನಿರ್ಮಿಸಲು. ನೆಕ್ಸ್ಟ್, ಕರ್ನಾಟಕದ ಈ ಕೆಳಗಿನ ಯಾರು ಗಾಂಧೀಜಿಯವರ ದಂಡಿ ಉಪ್ಪಿನ ಸತ್ಯಾಗ್ರಹದ ಜಾಥಾದಲ್ಲಿ ಪಾಲ್ಗೊಂಡಿದ್ದರು? ನೋಡಿ, ಕರ್ನಾಟಕದ ಈ ಕೆಳಗಿನ ಯಾರು ಗಾಂಧೀಜಿಯವರು ಏನು ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಕೈಗೊಳ್ತಾರಲ್ಲ ಅದರಲ್ಲಿ ಭಾಗವಹಿಸಿದ ಕರ್ನಾಟಕದ ವ್ಯಕ್ತಿ ಯಾರಂತೇಳಿ ಕ್ವಶನ್ ಕೇಳಿ ಸ್ನೇಹಿತರೆ. MP ನಾಡಕರ್ಣಿ, KT ಭಾಷ್ಯಂ, ಮೈಲಾರ್ ಮಹದೇವಪ್ಪ, T ಸಿದ್ದಲಿಂಗಯ್ಯ. ಹೌದಾ? ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, ಮೈಲಾರ್ ಮಹದೇವಪ್ಪ. ಹಾವೇರಿ ಜಿಲ್ಲೆಯವರು ಇವರು, ಕರ್ನಾಟಕದ ಹಾವೇರಿ ಜಿಲ್ಲೆಯವರು. ಇದು ಹಾವೇರಿ ಜಿಲ್ಲೆಯ ರೈಲ್ವೆ ನಿಲ್ದಾಣಕ್ಕೆ ಮೈಲಾರ ಮಹದೇವರ ಹೆಸರನ್ನ ಇಡಲಾಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, MP ನಾಡಕರ್ಣಿ ಅವರು ಏನಪ್ಪಾ ಅಂತಂದ್ರೆ ಕರ್ನಾಟಕದ ಬಾರ್ಡೋಲಿ ಎಂದು ಕರೆಯಲ್ಪಡುವ ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನ ಕೈಗೊಂಡಿದ್ದರು. ಯಾರು? MP ನಾಡಕರ್ಣಿಯವರು. ಮೈಲಾರ ಮಹದೇವಪ್ಪ ಅವರು ಯಾವ ಜಿಲ್ಲೆಯವರು ಕೇಳಿದಾಗ ಹಾವೇರಿ ಜಿಲ್ಲೆಯವರು, ಗೊತ್ತಿರಲಿ. ನೆಕ್ಸ್ಟ್, 1938ರಲ್ಲಿ ನಡೆದಂತ ಶಿವಪುರ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂದಾಗ T ಸಿದ್ದಲಿಂಗಯ್ಯ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ನಯನಾರ್ಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿವೆ? ಯಾರು? ನಯನಾರ್ಗಳಿಗೆ ಸಂಬಂಧಿಸಿದ ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಆಪ್ಷನ್ A, ಅವರು ಸಂಗಮ ಕವಿಗಳಾಗಿದ್ದರು. ಆಪ್ಷನ್ B, ಅವರು ಶೈವ ಸಂತರಾಗಿದ್ದರು. C, ಅವರು ಭಕ್ತಿ ಕಾವ್ಯ ರಚಿಸಿದರು. D, ಪುರಾತನರು ಎಂದು ಕರೆಯಲ್ಪಡುವ ಅವರು 64 ಸಂಖ್ಯೆಯಲ್ಲಿದ್ದರು. ಇಲ್ಲಿ ಆನ್ಸರ್ ಯಾವ್ದಾದ್ರು ನೋಡಿ ಸ್ನೇಹಿತರೆ, ನಯನಾರ್ಗಳಂದ್ರ ಅವರು ಒಬ್ರು ಸಂಗಮ ಕವಿಗಳಾಗಿದ್ದರು. ಅವರು ಏನಪ್ಪಾ ಅಂತಂದಾಗ ಸಂಗಮ ಕವಿಗಳಾಗಿದ್ದರು ನಯನಾರಗಳು. ನೆಕ್ಸ್ಟ್, ಕರ್ನಾಟಕದ ಸುಪ್ರಸಿದ್ಧ ಅಗ್ರಹಾರಗಳು. ಹೌದಾ? ಹಿಂದಿನ ಕಾಲ ಅಂದ್ರ ಇತಿಹಾಸದ ಕಾಲದಲ್ಲಿ ಮನೆತನಗಳು ಯಾವಪ್ಪ? ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಬಾದಾಮಿಯ ಚಾಲುಕ್ಯರು, ಇವ್ರೇನಪ್ಪಾ ಅಂತಂದಾಗ ಬರ್ತಾರಲ್ಲ, ಇವರ ಕಾಲದಲ್ಲಿ ಸುಪ್ರಸಿದ್ಧ ಅಗ್ರಹಾರಗಳು ಕಂಡು ಬರ್ತಿದ್ವು. ಹೌದಾ? ಅವು ಯಾವ್ಯಾವ ಅಂತೇಳಿ ಇಲ್ಲಿ ಕೆಳಗಿನ ಆಪ್ಷನ್ ಅಲ್ಲಿ ಕೊಟ್ಟೆ ಸ್ನೇಹಿತರೆ. ಆಪ್ಷನ್ A, ನಾಗಾವಿ, ಲಕ್ಕುಂಡಿ, ಸಾಲೋಟಿಗಿ, ಹರಿಹರಪುರ ಅಂತೇಳಿ ಕೊಟ್ಟನ. ನೆಕ್ಸ್ಟ್, ಹಂಪಿ, ಬೇಲೂರು, ಮೈಸೂರು, ಮಾಗಡಿ ಅಂತ ಕೊಟ್ಟನ. ನೆಕ್ಸ್ಟ್, C ಆಪ್ಷನ್ ಬಾದಾಮಿ, ಬಿಜಾಪುರ, ನಳಂದ, ವಿಕ್ರಮಶೀಲ ಅಂತ ಕೊಟ್ಟನ. D, ಕಡಿಯೂರು, ಶ್ರವಣಬೆಳಗೊಳ, ವೆಂಗಿ, ಕಲ್ಯಾಣ ಅಂತೇಳಿ ಕೊಟ್ಟನ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, ಕರ್ನಾಟಕದ ಸುಪ್ರಸಿದ್ಧ ಅಗ್ರಹಾರಗಳು ಯಾವಪ್ಪ ಅಂತಂದಾಗ ನಾಗಾವಿ, ಲಕ್ಕುಂಡಿ, ಸಾಲೋಟಿಗಿ, ಹರಿಹರಪುರ ಇವು ಏನಪ್ಪಾ ಅಂತಂದಾಗ ಕರ್ನಾಟಕದ ಸುಪ್ರಸಿದ್ಧ ಅಗ್ರಹಾರಗಳು. ಲಕ್ಕುಂಡಿಯಲ್ಲಿ ಬರ್ತದೆ ಅಂತ ಕೇಳಿದಾಗ ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ಸಾಲೋಟಿಗಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಕಂಡು ಬರ್ತದೆ ನೋಡಿ ಸ್ನೇಹಿತರೆ. ನಾಗಾವಿ ಸಹ ವಿಜಯಪುರ ಜಿಲ್ಲೆಯಲ್ಲಿ ಕಂಡು ಬರ್ತದೆ, ಇದು ಗೊತ್ತಿರಲಿ. ನೆಕ್ಸ್ಟ್, 19ನೇ ಕ್ವಶನ್ ನೋಡಿ. ಈ ಕೆಳಕಂಡ ವಿದ್ವಾಂಸರಲ್ಲಿ ಯಾರು ರಾಷ್ಟ್ರಕೂಟರನ್ನು ಕನ್ನಡದ ಮೂಲದವರೆಂದು ತಮ್ಮ ವಾದವನ್ನ ಮಂಡಿಸಿದ್ದಾರೆ? ನೋಡ್ರಿ, ಈ ರಾಷ್ಟ್ರಕೂಟರ ಏನು ಬರ್ತಾರಲ್ಲ ಇವರು ಕನ್ನಡದವರೆಂದು ವಾದ ಮಾಡಿದವರು ಯಾರಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ A, ಡಾಕ್ಟರ್ A.S. ಅಷ್ಟೇಕರ್. ಆಪ್ಷನ್ B, ನೋಡಿ ಆಪ್ಷನ್ B ಏನಪ್ಪಾ ಅಂತಂದಾಗ ಡಾಕ್ಟರ್ D.R. ಬಂಡಾಸ್ಕರ್. ಆಪ್ಷನ್ C, ಡಾಕ್ಟರ್ ಟೇಟ್. ಆಪ್ಷನ್ D, KV ಸುಬ್ರಹ್ಮಣ್ಯ ಅಯ್ಯರ್ ಅಂತೇಳಿ. ಏನು ಹಲವಾರು ವಾದಗಳು ಬರ್ತವೆ ಏನಪ್ಪಾ ಅಂತಂದ್ರೆ ರಾಷ್ಟ್ರಕೂಟರು ಕರ್ನಾಟಕದವರು ಅಥವಾ ಮಹಾರಾಷ್ಟ್ರದವರು ಅಥವಾ ಆಂಧ್ರದವರು ಅಂತೇಳಿ ವಾದಗಳು ಬರ್ತವೆ ಸ್ನೇಹಿತರೆ. ಅದರಲ್ಲಿ ಕರ್ನಾಟಕದವರು ಯಾರು? ರಾಷ್ಟ್ರಕೂಟರು ಒಬ್ರು ಕರ್ನಾಟಕದವರು ಅಂತೇಳಿ ವಾದ ಮಂಡಿಸಿದವರು ಯಾರು ಅಂತಂದಾಗ ಡಾಕ್ಟರ್ A.S. ಅಷ್ಟೇಕರ್ ಅಂತೇಳಿ. ಅಷ್ಟೇಕರ್ ಅದ ಸ್ಪೀಕರ್ ಆಗಿದೆ ಸ್ನೇಹಿತರೆ. ಅಷ್ಟೇಕರ್ ಇವ್ರು ಏನಪ್ಪಾ ಅಂತಂದಾಗ ಈ ವಾದವನ್ನ ಮಂಡಿಸ್ತಾರೆ. ಇವರು ಡಾಕ್ಟರ್ A.S. ಅಷ್ಟೇಕರ್ ಅವರು. ನೆಕ್ಸ್ಟ್, 20ನೇ ಕ್ವಶನ್. ಹೈದರಾಲಿಯ ವಿರುದ್ಧ ಹೋರಾಡಿದ ಚಿತ್ರದುರ್ಗದ ನಾಯಕರು ಯಾರು? ಹೌದಾ?
ಹೈದರಾಲಿ ಈ ಚಿತ್ರದುರ್ಗದ ಕೋಟೆಯ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಆಳ್ವಿಕೆ ಮಾಡುತ್ತಿರುವ ಒಬ್ಬ ನಾಯಕ ಯಾರಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಮೊದಲನೇ ಮದಕರಿ ನಾಯಕ, ಮೂರನೇ ಮದಕರಿ ನಾಯಕ, ಎರಡನೇ ಮದಕರಿ ನಾಯಕ, ಡಿ ಐದನೇ ಮದಕರಿ ನಾಯಕ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ, ಐದನೇ ಮದಕರಿ ನಾಯಕ. ಹೈದರಾಲಿ ವಿರುದ್ಧ ಹೋರಾಡಿದ ಚಿತ್ರದುರ್ಗದ ನಾಯಕ ಯಾರು ತಂದಾಗ ಐದನೇ ಮದಕರಿ ನಾಯಕ. ನೆಕ್ಸ್ಟ್, ವಿಜಯನಗರ ಮತ್ತು ಬಹುಮನಿಗಳ ನಡುವಣ ಯುದ್ಧಗಳಿಗೆ ಮುಖ್ಯ ಕಾರಣವಾದ ಸ್ಥಳ ನೋಡಿ. ಈ ರೀತಿಯಾದ ಕ್ವಶನ್ಗಳನ್ನ PSI, PC, SDA, FDA ಹಲವಾರು ಪರೀಕ್ಷೆಗಳಲ್ಲಿ ಈ ಕ್ವಶನ್ ನೆನಪು ತಂದಾಗ ರಿಪೀಟ್ ಆಗಿದೆ ಸ್ನೇಹಿತರೆ, ಇಂಪಾರ್ಟೆಂಟ್. ಆಪ್ಷನ್ ಎ ಮಧುರೈ ರಾಜ್ಯ, ಗೋವಾ ಪ್ರದೇಶ, ಕೊಂಕಣ ಪ್ರದೇಶ, ಡಿ ರಾಯಚೂರು ದೋಆಬ್ ಪ್ರದೇಶ. ಈ ವಿಜಯನಗರ ಮತ್ತು ಬಹುಮನಿಗಳ ನಡುವಣ ಯುದ್ಧಗಳಿಗೆ ಮುಖ್ಯ ಕಾರಣವಾದ ಸ್ಥಳ ಯಾವುದು ತಂದಾಗ ರಾಯಚೂರು ದೋಆಬ್ ಪ್ರದೇಶ. ರಾಯಚೂರು ದೋಆಬ್ ಪ್ರದೇಶ ಇದೊಂದು ಫಲವತ್ತಾದ ಭೂಮಿ, ಎರಡು ನದಿಗಳ ಮಧ್ಯೆ ಕಂಡುಬರ್ತದೆ ಸ್ನೇಹಿತರೆ. ಇಲ್ಲಿ ಈ ಎರಡೂ ಮನೆತನಗಳಿಗೆ ಏನಾಗುತ್ತೆ ಅಂದಾಗ ಇನ್ಕಮ್ ಆದಾಯ ಜಾಸ್ತಿ ಬರುತ್ತಿರ್ತದೆ. ಯಾವ ಪ್ರದೇಶದಿಂದ? ರಾಯಚೂರು ದೋಆಬ್ ಪ್ರದೇಶದಿಂದ ಆಗಿನ ಕಾಲದಲ್ಲಿ. ಅದಕ್ಕಾಗಿ ಈ ಪ್ರದೇಶಕ್ಕಾಗಿ ಈ ಎರಡೂ ಮನೆತನಗಳ ಮಧ್ಯೆ ಏನಪ್ಪಾ ಅಂತಂದ್ರೆ ಯುದ್ಧಗಳನ್ನು ನಾವು ಕಾಣಬಹುದು. ಹೌದಾ? ಈ ರಾಯಚೂರು ದೋಆಬ್ ಪ್ರದೇಶ ಯಾವ ನದಿಗಳ ಮಧ್ಯೆ ಕಂಡುಬರ್ತದೆ ಅಂದಾಗ ಕೃಷ್ಣ ಮತ್ತು ತುಂಗಭದ್ರಾ ರಿವರ್ಗಳ ಮಧ್ಯೆ. ಕೃಷ್ಣ ಮತ್ತು ತುಂಗಭದ್ರಾ ರಿವರ್ಗಳ ಮಧ್ಯೆ ಈ ಎರಡೂ ಸ್ಥಳ ಏನಪ್ಪಾ ಅಂತಂದ್ರೆ ರಾಯಚೂರು ದೋಆಬ್ ಪ್ರದೇಶವನ್ನ ನಾವು ಕಾಣಬಹುದು. ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ 22ನೇ ಕ್ವಶನ್, ಸ್ವಾತಂತ್ರ್ಯ ಚಳವಳಿಯ ಅವಧಿಯಲ್ಲಿ ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ನೋಡ್ರಿ. ಸ್ವಾತಂತ್ರ್ಯ ಚಳವಳಿಯ ಅವಧಿಯಲ್ಲಿ ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಡಿಸೆಂಬರ್ 12, ಜನವರಿ 12, ಜುಲೈ 12, ಸೆಪ್ಟೆಂಬರ್ 12. ಯಾವಾಗ ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಅಂತೇಳಿ ಆಚರಣೆ ಮಾಡ್ತೇವೆ ಅಂತ ಕೇಳಿದಾಗ ಜನವರಿ 12 ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಎಂದು ಆಚರಣೆ ಮಾಡಲಾಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ 23ನೇ ಕ್ವಶನ್, ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪುಸ್ತಕದ ಕರ್ತೃ ಯಾರು? ಆಪ್ಷನ್ ಎ RC ದತ್, ದಾದಾಬಾಯಿ ನವರೋಜ್, ಹೆನ್ರಿ ಕಾಟನ್, ಮಹಾತ್ಮ ಗಾಂಧೀಜಿ. ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಪುಸ್ತಕವನ್ನ ಬರೆದವರು ದಾದಾಬಾಯಿ ನವರೋಜ್. ದಾದಾಬಾಯಿ ನವರೋಜ್ ಅವರು ಏನಪ್ಪಾ ಅಂತಂದಾಗ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಪುಸ್ತಕವನ್ನ ಬರೀತಾರೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ನೆಕ್ಸ್ಟ್, ಪ್ರಸಿದ್ಧ ಸ್ವರಾಜಿಸ್ಟ್ ಪಕ್ಷ ದಳವು ಈ ಚಳವಳಿಯ ವೈಫಲ್ಯದ ನಂತರ ಸ್ಥಾಪನೆಗೊಂಡಿತು. ಈ ಪ್ರಸಿದ್ಧ ಸ್ವರಾಜಿಸ್ಟ್ ಪಕ್ಷ ಅದಲ್ಲ, ಆ ಪಕ್ಷ ಯಾವ ಚಳವಳಿಯ ನಂತರ ವೈಫಲ್ಯ, ಆ ಚಳವಳಿಯಲ್ಲಿ ಅನ್ಯಾಯ ಆಗುತ್ತೆ ಸ್ನೇಹಿತರೆ. ಆ ಚಳವಳಿ ಯಾವುದು ಅಂತೇಳಿ ಕ್ವಶನ್ ಕೇಳ ಸ್ನೇಹಿತರೆ. ಯಾವ ಚಳವಳಿಯ ನಂತರ ಈ ಸ್ವರಾಜಿಸ್ಟ್ ಪಕ್ಷವನ್ನ ಸ್ಥಾಪನೆ ಮಾಡಲಾಯಿತು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಅಸಹಕಾರ ಚಳವಳಿ, ಕಾಯಿದೆ ಭಂಗ ಚಳವಳಿ, ಸಿ ಭಾರತ ಬಿಟ್ಟು ತೊಲಗಿ ಚಳವಳಿ, ಹೋಮ್ ರೂಲ್ ಚಳವಳಿ. ಇದರಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, ಅಸಹಕಾರ ಚಳವಳಿ. ಈ ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಅವರು 1922ರಲ್ಲಿ ಏನಾಗುತ್ತೆ ಅಂದಾಗ ಚೌರಿ ಚೌರ ಘಟನೆ ನಡೀತೈತಿ ಅಲ್ಲಿ ಉತ್ತರ ಪ್ರದೇಶದಲ್ಲಿ. ಆದ ಕಾರಣಕ್ಕಾಗಿ ಏನ್ ಮಾಡ್ತಾರ ಅಂದಾಗ ಈ ಅಸಹಕಾರ ಚಳವಳಿಯನ್ನ ಹಿಂಪಡಿತಾರೆ ಚೌರಿ ಚೌರ ಘಟನೆ ಆದ ನಂತರ. ಇದಕ್ಕಾಗಿ ಕೆಲವು ಕ್ರಾಂತಿಕಾರಿಗಳು ಈ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಸ್ವರಾಜಿಸ್ಟ್ ದಳ ಎಂಬ ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಎಷ್ಟರಲ್ಲಿ ತಂದಾಗ 1923ರಲ್ಲಿ. ಹೌದಾ? ಯಾಕ ಅಸಹಕಾರ ಚಳವಳಿಯನ್ನ ಹಿಂಪಡೆದಕ್ಕಾಗಿ ಮಹಾತ್ಮ ಗಾಂಧೀಜಿ ಅವರು ಅಸಹಕಾರ ಚಳವಳಿಯನ್ನ ಹಿಂಪಡಿತಾರೆ. ಅದಕ್ಕೆ ಕಾರಣ ಏನು? ಚೌರಿ ಚೌರ ಘಟನೆ ನಡೀತೈತಿ ಅಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯಲ್ಲಿ. ಹೌದಾ? ಅದಕ್ಕಾಗಿ ಈ ಗಾಂಧೀಜಿಯವರು ಈ ಚಳವಳಿಯನ್ನ ಹಿಂಪಡೆದಕ್ಕಾಗಿ ಏನಾಗುತ್ತಾ
ಮನಸ್ತಾಪ ಆಗುತ್ತೆ. ಅದಕ್ಕೆ ಆ ಕಾರಣದಿಂದ ಕೆಲವಷ್ಟು ಪ್ರಸಿದ್ಧ ಕ್ರಾಂತಿಕಾರಿಗಳು ಕೂಡಿ ಈ ಸ್ವರಾಜಿಸ್ಟ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 25ನೇ ಕ್ವಶನ್, ಈ ಕೆಳಗಿನ ನಿಯತಕಾಲಿಕೆಗಳಲ್ಲಿ ಯಾವುದು, ನಿಯತಕಾಲಿಕೆಗಳಂದ್ರೆ ಪತ್ರಿಕೆಗಳು, ನ್ಯೂಸ್ ಪೇಪರ್, ಕ್ರಾಂತಿಕಾರಿ ಉಗ್ರಗಾಮಿ ಚಳವಳಿಗಳೊಂದಿಗೆ ಸಂಬಂಧ ಹೊಂದಿಲ್ಲ? ನೋಡ್ರಿ, ಕ್ರಾಂತಿಕಾರಿಗಳು ಕೆಲವೊಂದಿಷ್ಟು ನ್ಯೂಸ್ ಪೇಪರ್ಗಳನ್ನ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಮಂದಗಾಮಿ ಮತ್ತು ತೀವ್ರಗಾಮಿ ಅಂತೇಳಿ ನಾವು ಡಿವೈಡ್ ಮಾಡ್ತೀವಿ. ಇದರಲ್ಲಿ ಯಾವುದು ಮಂದಗಾಮಿಗಳು ಹೊರಡಿಸಿದ ಪತ್ರಿಕೆ ಅಂತೇಳಿ ಇಂಡೈರೆಕ್ಟ್ ಆಗಿ ಕ್ವಶನ್ಗಳನ್ನ ಕೇಳಿಸ್ತಾ ಇದ್ದಾರೆ. ಸಂಧ್ಯಾ, ಯುಗಾಂತರ, ಗದ್ದಾರ್, ಯಂಗ್ ಇಂಡಿಯಾ, ಇವು ಮೂರು ಏನು ಪತ್ರಿಕೆಗಳು ಬರ್ತಾವಲ್ಲ, ಸಂಧ್ಯಾ, ಯುಗಾಂತರ, ಗದ್ದಾರ್ ಅಂತೇಳಿ, ಇವು ಮೂರು ಕ್ರಾಂತಿಕಾರಿಗಳು ಅಥವಾ ಉಗ್ರಗಾಮಿಗಳು ಸ್ಥಾಪನೆ ಮಾಡಿದಂತ ಅಥವಾ ಸ್ಥಾಪಿಸಿದಂತ ಪತ್ರಿಕೆಗಳು. ಯಾವುದು? ಸಂಧ್ಯಾ, ಯುಗಾಂತರ, ಗದ್ದಾರ್ ಅಂತೇಳಿ. ಅದೇ ಯಂಗ್ ಇಂಡಿಯಾ ಅಂತ ಬರ್ತಾ, ಇದು ಮಂದಗಾಮಿಗಳು ಜಾರಿಗೆ ತಂದ ಒಂದು ನ್ಯೂಸ್ ಪೇಪರ್ ಅಂತ ಹೇಳ್ತೀವಿ. ಯಾವುದು? ಮಹಾತ್ಮ ಗಾಂಧೀಜಿ ಅವರು ಈ ಪತ್ರಿಕೆಯನ್ನ ಹೊರಡಿಸ್ತಾರೆ. ಯಾವುದು? ಯಂಗ್ ಇಂಡಿಯಾ ಎಂಬ ಪತ್ರಿಕೆಯನ್ನು. ಥ್ಯಾಂಕ್ ಯು ಸ್ನೇಹಿತರೆ. ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.